ನಮಸ್ಕಾರ ಗೆಳೆಯರೆ. ಇತ್ತೀಚೆಗೆ ಜಗತ್ತಿನಾದ್ಯಂತ ಭಾರೀ ಚರ್ಚೆಗೆ ಕಾರಣವಾದ ಆಸ್ಟ್ರೇಲಿಯಾದ ಸಿಡ್ನಿಯ ಬಾಂಡಿ ಬೀಚ್ ಶೂಟಿಂಗ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯೊಬ್ಬ ಭಾರತೀಯ ಮೂಲದ ವ್ಯಕ್ತಿ ಎಂಬ ವಿಚಾರ ಬಹಿರಂಗವಾಗಿದೆ. ಆತ ಭಾರತೀಯ ಪಾಸ್ಪೋರ್ಟ್ ಹೊಂದಿದ್ದವನು ಮತ್ತು ಮೂಲತಃ ಹೈದರಾಬಾದ್ಗೆ ಸಂಬಂಧಿಸಿದ ವ್ಯಕ್ತಿ ಎಂದು ಆಸ್ಟ್ರೇಲಿಯಾ ಪೊಲೀಸರು ಹಾಗೂ ಭಾರತೀಯ ತನಿಖಾ ಸಂಸ್ಥೆಗಳು ದೃಢಪಡಿಸಿವೆ. ಈ ವಿಚಾರ ಹೊರಬಂದ ನಂತರ ಭಾರತದಲ್ಲೂ ಹಾಗೂ ವಿದೇಶಗಳಲ್ಲೂ ಈ ಘಟನೆಯ ಬಗ್ಗೆ ಜನರಲ್ಲಿ ಕುತೂಹಲ, ಆತಂಕ ಮತ್ತು ನೋವು ಹೆಚ್ಚಾಗಿದೆ. ಗೆಳೆಯರೆ, ಈ ಬಗ್ಗೆ ಒಂದಷ್ಟು ಮಾಹಿತಿ ನೋಡೋಣ ಬನ್ನಿ. ಡಿಸೆಂಬರ್ 14, 2025ರಂದು ಆಸ್ಟ್ರೇಲಿಯಾದ ಸಿಡ್ನಿಯ ಪ್ರಸಿದ್ಧ ಬಾಂಡಿ ಬೀಚ್ನಲ್ಲಿ ಈ ಭೀಕರ ಘಟನೆ ಸಂಭವಿಸಿದೆ. ಸಂಜೆ ಸಮಯದಲ್ಲಿ ಬೀಚ್ ಪ್ರದೇಶದಲ್ಲಿ ನೂರಾರು ಜನರು ಸೇರಿದ್ದ ಸಂದರ್ಭದಲ್ಲಿ ಅಚಾನಕ್ 2 ಮಂದಿ ಶಸ್ತ್ರಾಸ್ತ್ರಗಳೊಂದಿಗೆ ದಾಳಿ ನಡೆಸಿದ್ದಾರೆ. ಕ್ಷಣಾರ್ಧದಲ್ಲೇ ಹರ್ಷದ ವಾತಾವರಣ ಭೀತಿಯ ವಾತಾವರಣವಾಗಿ ಬದಲಾಗಿದೆ. ಗುಂಡಿನ ಸದ್ದು, ಜನರ ಚೀರಾಟ ಮತ್ತು ಅಸ್ತವ್ಯಸ್ತ ಓಡಾಟ ಸೇರಿ ಭಯಾನಕ ದೃಶ್ಯಗಳು ಎದುರಾಗಿದೆ. ಈ ದಾಳಿಯಲ್ಲಿ ಅನೇಕ ನಿರಪರಾಧ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದು, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಟ್ರೇಲಿಯಾ ಇತಿಹಾಸದಲ್ಲೇ ಇದು ಅತ್ಯಂತ ಕಳವಳಕಾರಿ ದಾಳಿಗಳಲ್ಲಿ ಒಂದೆಂದು ಹೇಳಲಾಗುತ್ತಿದೆ. ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು. ಈ ವೇಳೆ ಒಬ್ಬ ಶೂಟರ್ ಸ್ಥಳದಲ್ಲೇ ಪೊಲೀಸರ ಗುಂಡಿಗೆ ಬಲಿಯಾದನು. ಇನ್ನೊಬ್ಬ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿ ಬಳಿಕ ಪೊಲೀಸರ ವಶಕ್ಕೆ ಒಳಗಾಗಿದ್ದಾನೆ. ತನಿಖೆ ಮುಂದುವರಿದಂತೆ ಈ ದಾಳಿಯಲ್ಲಿ ಭಾಗವಹಿಸಿದ್ದ ವ್ಯಕ್ತಿಗಳ ಹಿನ್ನೆಲೆ ಕುರಿತು ಮಹತ್ವದ ವಿಚಾರಗಳು ಒಂದೊಂದಾಗಿ ಹೊರಬರುತ್ತಿವೆ. ಮೃತಪಟ್ಟ ಶೂಟರ್ನ ಹೆಸರು ಸಾಜಿದ್ ಅಕ್ರಮ್ ಎಂದು ಗುರುತಿಸಲಾಗಿದೆ. ಆತ ಭಾರತೀಯ ಮೂಲದವನು, ಹೈದರಾಬಾದ್ನಲ್ಲಿ ಜನಿಸಿದ್ದ ಮತ್ತು ನಂತರ ಹಲವು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾಗೆ ವಲಸೆ ಹೋಗಿದ್ದಾನೆ ಎಂಬುದು ದೃಢವಾಗಿದೆ. ಸಾಜಿದ್ ಅಕ್ರಮ್ ಸುಮಾರು 27 ವರ್ಷಗಳ ಹಿಂದೆ ಆಸ್ಟ್ರೇಲಿಯಾಗೆ ತೆರಳಿ ಅಲ್ಲಿಯೇ ನೆಲೆಸಿದ್ದಾನೆ. ಆರಂಭದಲ್ಲಿ ವಿದ್ಯಾರ್ಥಿ ವೀಸಾದ ಮೂಲಕ ಹೋಗಿ ನಂತರ ಉದ್ಯೋಗ ಮಾಡಿಕೊಂಡು ಕುಟುಂಬ ಜೀವನ ನಡೆಸುತ್ತಿದ್ದ ಎನ್ನಲಾಗಿದೆ. ಅವನ ಬಳಿ ಭಾರತೀಯ ಪಾಸ್ಪೋರ್ಟ್ ಇದ್ದರೂ ಅವನು ದೀರ್ಘಕಾಲ ಆಸ್ಟ್ರೇಲಿಯಾದಲ್ಲೇ ವಾಸವಾಗಿದ್ದ. ಅವನ ಮಗ ಆಸ್ಟ್ರೇಲಿಯಾದಲ್ಲೇ ಜನಿಸಿ ಬೆಳೆದಿದ್ದು ಆಸ್ಟ್ರೇಲಿಯನ್ ನಾಗರಿಕತ್ವ ಹೊಂದಿದ್ದಾನೆ ಎಂದು ವರದಿಯಾಗಿದೆ. ಈ ಹಿನ್ನೆಲೆ ನೋಡಿದಾಗ ಈ ಪ್ರಕರಣ ಕೇವಲ ಒಂದು ದೇಶಕ್ಕೆ ಸೀಮಿತವಾದ ವಿಷಯವಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಭದ್ರತಾ ಚಿಂತೆಯಾಗಿ ಪರಿಣಮಿಸಿದೆ. ಹೈದರಾಬಾದ್ನಲ್ಲಿರುವ ಸಾಜಿದ್ ಅಕ್ರಮ್ನ ಕುಟುಂಬದವರು ಮಾಧ್ಯಮಗಳ ಮುಂದೆ ಮಾತನಾಡುತ್ತಾ ಬಹಳ ವರ್ಷಗಳಿಂದ ಅವನೊಂದಿಗೆ ಯಾವುದೇ ಸಂಪರ್ಕ ಇರಲಿಲ್ಲ ಎಂದು ಹೇಳಿದ್ದಾರೆ. ಆತ ಬೇರೆ ಧರ್ಮದ ಮಹಿಳೆಯನ್ನು ವಿವಾಹವಾದ ನಂತರ ಕುಟುಂಬದೊಂದಿಗೆ ಸಂಬಂಧ ಕಡಿದುಕೊಂಡಿದ್ದಾನೆ ಎಂಬ ಮಾಹಿತಿಯೂ ಹೊರಬಂದಿದೆ. ಅವನ ಜೀವನದಲ್ಲಿ ಯಾವ ಹಂತದಲ್ಲಿ ಏನೆಲ್ಲ ಬದಲಾವಣೆಗಳು ನಡೆದವು ಮತ್ತು ಯಾವ ಸಂದರ್ಭದಲ್ಲಿ ಆತ ಅತಿವಾದದ ದಾರಿಯನ್ನು ಹಿಡಿದನು ಎಂಬುದು ಕುಟುಂಬದವರಿಗೂ ತಿಳಿದಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ನಾವು ಸಾಮಾನ್ಯ ಕುಟುಂಬ, ಈ ರೀತಿಯ ಕೃತ್ಯಗಳೊಂದಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ ಎಂದು ಕುಟುಂಬದವರು ಸ್ಪಷ್ಟಪಡಿಸಿದ್ದಾರೆ. ಆಸ್ಟ್ರೇಲಿಯಾ ಸರ್ಕಾರ ಈ ಘಟನೆಯನ್ನು ಭಯೋತ್ಪಾದನಾ ಕೃತ್ಯವೆಂದು ಪರಿಗಣಿಸಿ ತನಿಖೆಯನ್ನು ಗಂಭೀರವಾಗಿ ಕೈಗೆತ್ತಿಕೊಂಡಿದೆ. ದಾಳಿಯ ಹಿಂದೆ ಯಾವುದೇ ಸಂಘಟನೆಗಳ ಕೈವಾಡವಿದೆಯೇ ಅಥವಾ ಇದು ವ್ಯಕ್ತಿಗತ ಅತಿವಾದದ ಫಲವೇ ಎಂಬುದನ್ನು ಪತ್ತೆಹಚ್ಚಲು ತನಿಖೆ ಮುಂದುವರೆದಿದೆ. ಜೊತೆಗೆ ಭಾರತೀಯ ತನಿಖಾ ಸಂಸ್ಥೆಗಳು ಆಸ್ಟ್ರೇಲಿಯಾ ಪೊಲೀಸರೊಂದಿಗೆ ಸಂಪರ್ಕದಲ್ಲಿದ್ದು ಅಗತ್ಯ ಮಾಹಿತಿಯನ್ನು ಪರಸ್ಪರ ಹಂಚಿಕೊಳ್ಳುತ್ತಿವೆ. ಸಾಜಿದ್ ಅಕ್ರಮ್ ಇತ್ತೀಚಿನ ವರ್ಷಗಳಲ್ಲಿ ಭಾರತಕ್ಕೆ ಬಂದಿದ್ದಾನೆಯೇ, ಇಲ್ಲಿ ಯಾರೊಂದಿಗೆ ಸಂಪರ್ಕ ಹೊಂದಿದ್ದ ಎಂಬುದರ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಈ ಘಟನೆಯ ನಂತರ ಆಸ್ಟ್ರೇಲಿಯಾದಲ್ಲಿ ಭಾರತೀಯ ಸಮುದಾಯದ ಮೇಲೂ ಗಮನ ಹೆಚ್ಚಾಗಿದೆ. ಆದರೆ ಆಸ್ಟ್ರೇಲಿಯಾ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಈ ದಾಳಿಗೆ ಯಾವುದೇ ಸಮುದಾಯವನ್ನು, ದೇಶವನ್ನು ಅಥವಾ ಧರ್ಮವನ್ನು ಹೊಣೆ ಮಾಡಲಾಗುವುದಿಲ್ಲ. ಇದು ಕೇವಲ ಕೆಲ ವ್ಯಕ್ತಿಗಳ ಅತಿವಾದಿ ಮನಸ್ಥಿತಿಯ ಪರಿಣಾಮ ಮಾತ್ರ. ಶಾಂತಿಪ್ರಿಯ ಭಾರತೀಯ ಸಮುದಾಯಕ್ಕೂ ಈ ಘಟನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಅಧಿಕಾರಿಗಳು ಪುನರುಚ್ಚರಿಸಿದ್ದಾರೆ. ಈ ರೀತಿಯ ಘಟನೆಗಳು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತವೆ. ವ್ಯಕ್ತಿಯೊಬ್ಬನು ಯಾವ ದೇಶದವನು ಅಥವಾ ಯಾವ ಧರ್ಮದವನು ಎಂಬುದಕ್ಕಿಂತ ಅವನ ಮನಸ್ಥಿತಿ ಮತ್ತು ಆಲೋಚನೆಗಳು ಮುಖ್ಯವಾಗುತ್ತವೆ. ಅತಿವಾದ, ದ್ವೇಷ ಮತ್ತು ಹಿಂಸೆಯ ದಾರಿ ಯಾವಾಗಲೂ ವಿನಾಶವನ್ನೇ ತರುತ್ತದೆ. ನಿರಪರಾಧಿಗಳ ಪ್ರಾಣಹರಣವಾಗುವುದು, ಕುಟುಂಬಗಳು ಚೂರುಚೂರಾಗುವುದು ಮತ್ತು ಸಮಾಜದಲ್ಲಿ ಭಯ ಹರಡುವುದು ಇದರ ಪರಿಣಾಮ. ಬಾಂಡಿ ಬೀಚ್ ದಾಳಿ ಆಸ್ಟ್ರೇಲಿಯಾ ಮಾತ್ರವಲ್ಲ, ಜಗತ್ತಿನ ಎಲ್ಲಾ ದೇಶಗಳಿಗೂ ಎಚ್ಚರಿಕೆಯ ಗಂಟೆಯಾಗಿದೆ. ಭದ್ರತೆ, ಮಾನಸಿಕ ಆರೋಗ್ಯ ಮತ್ತು ಅತಿವಾದದ ವಿರುದ್ಧ ಜಾಗೃತಿ ಇವುಗಳ ಮೇಲೆ ಇನ್ನಷ್ಟು ಗಮನಹರಿಸುವ ಅಗತ್ಯವಿದೆ. ಶಾಂತಿ, ಸಹಬಾಳ್ವೆ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳೇ ಇಂತಹ ದುರಂತಗಳನ್ನು ತಡೆಯುವ ಏಕೈಕ ಮಾರ್ಗ. ಈ ಘಟನೆಯಲ್ಲಿ ಮೃತಪಟ್ಟ ಎಲ್ಲಾ ನಿರಪರಾಧ ಆತ್ಮಗಳಿಗೆ ನಮ್ಮ ಸಂತಾಪ, ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂಬುದು ನಮ್ಮ ಆಶಯ. ಈ ರೀತಿಯ ಮಹತ್ವದ ಮತ್ತು ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ.